ಮಧುಗಿರಿ ಕ್ಷೇತ್ರದ ರೈತರಿಗೆ ಕೃಷಿ ಚಟುವಟಿಕೆಗಳಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಕೆಸಿಸಿ ಸಾಲ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಶಾಸಕರಾದ ಕೆಎನ್ ರಾಜಣ್ಣನವರು ರೈತರಿಗೆ ಇನ್ನಷ್ಟು ಸಾಲ ಸೌಲಭ್ಯ ಕಲ್ಪಿಸುವ ಭರವಸೆಯೊಂದಿಗೆ ಕ್ಷೇತ್ರದ ಅಭಿವೃದ್ಧಿ ಕುರಿತು ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದರು. ಮಧುಗಿರಿ ತಾಲೂಕಿನ ಐಡಿಹಳ್ಳಿ ವೃತ್ತದಲ್ಲಿ ಐಡಿಹಳ್ಳಿ, ಸುದ್ದೇಕುಂಟೆ ಹಾಗೂ ಗರಣಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ರೈತ ಫಲಾನುಭವಿಗಳಿಗೆ ಕೆಸಿಸಿ ಸಾಲ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಕೆಎನ್ ರಾಜಣ್ಣ, ತಮ್ಮ ಅವಧಿಯಲ್ಲಿ ಕ್ಷೇತ್ರದ ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ, ಮುಂದೆಯೂ ಅದೇ ಬದ್ಧತೆಯೊಂದಿಗೆ ಸೇವೆ ಸಲ್ಲಿಸುತ್ತೇನೆ ಎಂದರು. ಮಧುಗಿರಿಯನ್ನು ಜಿಲ್ಲಾ ಕೇಂದ್ರವನ್ನಾಗಿಸಲು ಅಗತ್ಯ ವಾತಾವರಣ ಕಲ್ಪಿಸಲಾಗಿದೆ. ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಸರ್ಕಾರಿ ಕಚೇರಿಗಳನ್ನು ಮಧುಗಿರಿ ಉಪವಿಭಾಗಕ್ಕೆ ತರಲಾಗಿದೆ. ಮುಂದಿನ ದಿನಗಳಲ್ಲಿ ಮಧುಗಿರಿಗೆ ಜಿಲ್ಲಾ ಕೇಂದ್ರದ ಸ್ಥಾನಮಾನ ದೊರಕಿಸುವ ಪ್ರಯತ್ನ ಮುಂದುವರೆಯಲಿದೆ ಎಂದರು. ಜನರು ನೀಡಿದ ಅಧಿಕಾರದ ಋಣವನ್ನು ಅಭಿವೃದ್ಧಿಯ ಮೂಲಕ ತೀರಿಸಬೇಕು. ಜನರ ಪ್ರೀತಿ ವಿಶ್ವಾಸ ಗಳಿಸಿದಾಗ ಮಾತ್ರ ಜನಪ್ರತಿನಿಧಿಯ ಬದುಕು ಸಾರ್ಥವಾಗುತ್ತದೆ ಎಂದು ರಾಜಣ್ಣ ತಿಳಿಸಿದರು. ತಮ್ಮ ಕ್ಷೇತ್ರದ ರೈತರಿಗೆ ರಾಜ್ಯದಲ್ಲಿ ಹೆಚ್ಚು ಕೆಸಿಸಿ ಸಾಲ ನೀಡುವುದನ್ನು ಉಲ್ಲೇಖಿಸಿದ ಅವರು, ಇದುವರೆಗೂ ಸಾಲ ನೀಡುತ್ತಾ ಬಂದಿದ್ದೇವೆ, ಮುಂದೆಯೂ ಇನ್ನಷ್ಟು ರೈತರಿಗೆ ಕೆಸಿಸಿ ಸಾಲ ಸೌಲಭ್ಯ ಒದಗಿಸುತ್ತೇನೆ, ನಾನು ಕೊಟ್ಟ ಮಾತಿಗೆ ಸದಾ ಬದ್ಧನಾಗಿರುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಲಕ್ಷ್ಮೀನಾರಾಯಣ್, ಪಿಆರ್ ನಾರಾಯಣಗೌಡ, ಸೂಪರ್ವೈಸರ್ ರಾಮಕೃಷ್ಣಪ್ಪ, ವಿಎಸ್ಎಸ್ಎನ್ ಅಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿ, ಚಿಕ್ಕದಲ್ವಾಟ ನಂಜಪ್ಪ, ಪಿಟಿ ಗೋವಿಂದಪ್ಪ ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಾರ್ಯದರ್ಶಿಗಳಾದ ಕೆಂಪರಾಜು, ರಾಧಾಕೃಷ್ಣ ರೆಡ್ಡಿ, ನಾಗರಾಜು, ಪ್ರಸಾದ್ ಬಾಬು ರೆಡ್ಡಿ ಹಾಗೂ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಇಂದಿರಾ ದಿನನಾಯಕ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಜೆಡಿ ವೆಂಕಟೇಶ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ಬರುತ್ತೆ ಅಂತ ಹೇಳಿ ಬಹಳ ಜನ ಹೇಳ್ತಾರೆ. ನನಗೆ ಇವತ್ತು ವಿಶ್ವಾಸ ಇದೆ, ಮಳೆ ಬಂದೇ ಬರ್ತದೆ. ಈಗ ಮೊದಲೆಲ್ಲ ಮಳೆ ಬರೋದಿಲ್ಲ ಅಂತಿದ್ರು, ಈಗ ನೋಡಿ 3 ದಿವಸಕ್ಕೆ KRS ಗೆ 102 ಅಡಿ ನೀರು ತುಂಬಿದೆ. ಆಮೇಲೆ ಬೆಳೆ ಇಕ್ಕಕ್ಕಾಗಲ್ಲ ಗೊತ್ತು. ಕುಡಿಯೋ ನೀರು ದನ ಕರಿಗೆ ಮೇವು ಬರ್ತೈತೋ ಇಲ್ವೋ, ಕುಡಿಯೋ ನೀರಿಗೆ ಬೆಳೆ ಈಗೇನು ಬೆಳೆ ಇಟ್ಟು ಬೇಸಾಯ ಮಾಡ್ತಾರೆ ಯಾರಪ್ಪ? ಇದೆಲ್ಲ ಹೊಲ ಬಿಟ್ಬಿಟ್ಟು ಎಷ್ಟು ವರ್ಷ ಆಯ್ತು ಉಳುಮೆ ಮಾಡಿ. ಈ ಅನ್ನಭಾಗ್ಯ ಬಂದ ಮೇಲೆ ಬೇಸಾಯ ಮಾಡೋದೇ ಕಮ್ಮಿ ಆಗ್ಬಿಟ್ಟ. ಬೇಸಾಯ ಮಾಡಕ್ ಜನವೂ ಸಿಕ್ಕಲ್ಲ. ಆಮೇಲೆ ಅದಕ್ಕೆ ಬೇಸಾಯಕ್ಕಾಗಿ ದುಡ್ಡು ಬಂಡವಾಳ ವಾಪಸ್ ಬರಲ್ಲ. ಅದಕ್ಕೋಸ್ಕರ ಬಿಟ್ಬಿಟ್ರೆ ದುಡ್ಡಾರ ಉಳ್ಕೊತದೆ. ಮತ್ತೆ ಈ ಅನ್ನಭಾಗ್ಯ ಇರೋದ್ರಿಂದ ಇವತ್ತು ಬೇಸಾಯ ಇದ್ದು ಯಾರೋ ತೋಟ ತುರ್ಕಿ ಇರೋರು ಮಾಡ್ತಾರ ಅಷ್ಟೇ. ಕುಷ್ಟಿ ಜಮೀನು ಬೇಸಾಯ ಮಾಡೋದು ಬಹಳ ಕಡಿಮೆ. ಮೊದ್ಲು ಬೇಸಿಗೆನಲ್ಲಿ ಹೋದ್ರೆ ಗೋವಿಂದಪ್ಪ ರಾಗಿ ಜಾಸ್ತಿ ಬೆಳೆಯೋನು. ಕುಡಿಯೋ ನೀರಿಗೆ ದನ ಕರುಗಳಿಗೆ ಮೇವಿಂದು ತೊಂದರೆ ಬರ್ತದೆ. ಆದ್ರೆ ಕುಡಿಯೋ ನೀರಿಗೆ ನಾವು ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಇವತ್ತು ಹಣನೂ ಕೂಡ ಇಟ್ಟಿದ್ದೀವಿ. ಯಾವ ಊರಲ್ಲಿ ಏನಾದ್ರು ಕುಡಿಯೋ ನೀರಿನ ಅಗತ್ಯತೆ ಕಂಡು ಬಂದ್ರೆ ತುರ್ತಾಗಿ ಅದಕ್ಕೆ ಬೋರ್ವೆಲ್ ತಗೊಳ್ಳೋದು, ಹೊಸದಾಗಿ ಕೊರಿಯೋದು ಅಥವಾ ರೈತರ ತಗೊಳ್ಳೋದು, ಮತ್ತೆ ಬೇರೆ ಯಾವುದೇ ರೀತಿಯಲ್ಲಿ ಕುಡಿಯೋ ನೀರಿಗೆ ತೊಂದರೆ ಆಗದ ರೀತಿಯಲ್ಲಿ ಕ್ರಮ ಮಾಡ್ತಕ್ಕಂಥದ್ದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಿದ್ದೇವೆ. ಅದರಿಂದ ಏನು ಯೋಚನೆ ಮಾಡಬೇಕಾಗಿದೆ. ಕರುಗಳಿಗೆ ಮೇವಿನ ಕೊರತೆ ಬರ್ತದೆ. ಮೇವು ಕೂಡ ನಾವು ಹಿಂದೆ ಎಲ್ಲ ಬರಗಾಲ ಬಂದಾಗ ನಾವು ಮೇವನ್ನ ಆಂಧ್ರದಿಂದ ತರಿಸಿ ನಿಮ್ಗೆಲ್ಲ ಗೋಶಾಲೆಗಳು ಮಾಡಿ ಅಲ್ಲೆಲ್ಲ ಮೇವು ಕೊಟ್ಟಿದ್ದೀವಿ. ಮಧ್ಯಾಹ್ನ ಅಲ್ಲಿ ಹೋದಂತ ರೈತರಿಗೆ ನಾವು ಮಧ್ಯಾಹ್ನದ ಊಟನೂ ಕೂಡ ಹಾಕ್ಸಿದ್ವಿ, ಊಟನೂ ಕೂಡ ಕೊಟ್ಟಿದ್ವಿ. ಧರಣಿನಲ್ಲಿ ಮಾಡಿದ್ದೀವಿ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಮಾಡಿದ್ದೀವಿ, ಬಿಡಿಗೇಶನಲ್ಲಿ ಮಾಡಿದ್ದೀವಿ, ಮಧುಗಿರಿನಲ್ಲಿ ಗೂಗಲ್ಗುಡ್ಡೆ ಹತ್ರ ಮಾಡಿದ್ದೀವಿ, ಸ್ವಾಮಿ ದೇವಸ್ಥಾನ ಕಸ್ಬಾದಲ್ಲಿ ಅಲ್ಲೂ ಮಾಡಿದ್ದೀವಿ, ಮತ್ತೆ ಪಾವಗಡದಲ್ಲೂ ಕೂಡ ಎಲ್ಲೆಲ್ಲ ಅವಶ್ಯಕತೆ ಇದೆ ಅಲ್ಲಿ ಮಾಡಿದ್ದೀವಿ. ಸಿರ ಕೂಡ ನಾವು ಮಾಡಿದ್ದೀವಿ. ನಲ್ಲಿನಲ್ಲೂ ಕೂಡ ನಾವು ಅಲ್ಲಿ ಈಗ ಮಾರಿ ವಾಣಿವಿಲಾಸ್ ಸಾಗರ್ಗೂ ಕೂಡ ಮಧ್ಯಾಹ್ನದ ಹೊತ್ತು ಊಟದ ವ್ಯವಸ್ಥೆನ ನಾವು ಇಂದಿನ ವರ್ಷಗಳಲ್ಲಿ ಮಾಡಿದ್ದೇವೆ. ಅದರಿಂದ ಯಾವುದೇ ರೀತಿಯ ಮೇವು ತೊಂದರೆ ಆಗದ ರೀತಿಯಲ್ಲಿ ನಾವು ಆಂಧ್ರದಿಂದ ತರಿಸಿ ಮೇವನ್ನು ಕೂಡ ಕೊಟ್ಟಿದ್ದ. ಈಗಲೂ ಮುಂದೆನೂ ಕೂಡ ಅಗತ್ಯ ಬಿದ್ದರೆ ಮಾಡೋಣ ಅಂತಕ್ಕಂಥ. ಅದಕ್ಕೋಸ್ಕರ ಬರಗಾಲದ ಚಿಂತೆ ಯಾರು ಕೂಡ ಏನು ಯೋಚನೆ ಮಾಡತಕ್ಕಂತ ಅಗತ್ಯ ಇಲ್ಲ. ಎಂಥದೇ ಸಂದರ್ಭ ಬಂದ್ರು ಕೂಡ ನಿಮ್ ಪರವಾಗಿ ನಮ್ಮ ಸರ್ಕಾರ ಇದೆ, ನಾವೆಲ್ಲ ಇದ್ದೀವಿ. ಏನೇ ಇದ್ರು ಕೂಡ ನಿಮ್ಮ ನೆಮ್ಮದಿಗೆ ಧಕ್ಕೆ ಬರದ ರೀತಿಯಲ್ಲಿ ನಾವೆಲ್ಲ ಎಚ್ಚರ ವಹಿಸ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿ, ಮತ್ತೊಮ್ಮೆ ಈ ಒಂದು ನಮ್ಮ ತಾಲೂಕಿನ ಜಿಲ್ಲೆನೂ ಕೂಡ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ಕಚೇರಿಗಳು ಬಂದಿದೆ. ಈಗ ಒಂದೇ ಒಂದು DC ಆಫೀಸು, SP ಆಫೀಸು, CO ಆಫೀಸು 3 ಆಫೀಸ್ ಬಂದಿಲ್ಲ. DC ಆಫೀಸ್ ಬಂದ್ರೆ ಈಗಿರೋ PWD ಆಫೀಸ್ ಐತಲ್ಲ ಎಕ್ಸಿಕ್ಯೂಟಿವ್, ಅದೇ DC ಆಫೀಸ್. ಈ ತಾಲೂಕ್ ಪಂಚಾಯತಿಗೆ ಯಾವ CO ಇದಾರಲ್ಲ, CO ಆಫೀಸ್ ಬಂದ್ರೆ ಈಗೇನ್ ತಾಲೂಕ್ ಪಂಚಾಯತಿ ಬಿಲ್ಡಿಂಗ್ ಇದೆ
ಅವಾಗೆಲ್ಲ ಇಂದ್ರಮ್ಮನ ಕಾಲದಲ್ಲಿ ಕಟ್ಟಿದ್ದದು. ಸಿಇಒ ಆಫೀಸ್ ಜಿಲ್ಲಾ ಪಂಚಾಯತಿಗೆ ಅದನ್ನು ಕೂಡ ಕಚೇರಿಗೆ ಅಂತಾನೆ ಆ ದೃಷ್ಟಿಯಿಂದನೇ ಅವೆಲ್ಲ ಕಟ್ಟಿರ್ತಕ್ಕಂಥ. ಆದ್ರಿಂದ ನಾವು ಟ್ರೆಷರಿ ಇದೆ, ಎಲ್ಲ ಆಫೀಸು ಇದಾವೆ, 3 ಆಫೀಸ್ ಇಲ್ಲ. ಈ 3 ಆಫೀಸನ್ನು ಕೂಡ ತರುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ ಅಂತಕ್ಕಂಥ ಮಾತಲ್ಲಿ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತೇನೆ. ಮತ್ತೆ ಅಂತಿಮವಾಗಿ ಇಷ್ಟೆಲ್ಲ ನಾವು ರಾತ್ರಿ ಆಗಲು ನಿಮ್ ಪರವಾಗಿ ಕೆಲಸ ಮಾಡ್ತಿರ್ತೀವಿ. ಬೇರೆಯವರಿಂದೆಲ್ಲ ಕೆಲವು ಸರಿ ಆರೋಪ ಮಾಡಿಕೊಂಡು ನಾವು ಈ ತಾಲೂಕಿನ ಅಭಿವೃದ್ಧಿಗೆ ಕೆಲಸ ಮಾಡ್ತೀವಿ. ಆದ್ರೆ ಇಷ್ಟೆಲ್ಲ ಕೆಲಸ ಮಾಡೋದು ಏನಪ್ಪಾ ಅಂದ್ರೆ ಚುನಾವಣೆ ಬಂದಾಗ ನಮ್ಗೊಂದು ಓಟ್ ಹಾಕ್ರಪ್ಪ ಅಂತ ಅಷ್ಟು ಬಿಟ್ಟು ಬೇರೆ ಏನು ನಿಮ್ಮ ಹತ್ರ ಕೇಳಲ್ಲ. ಇದನ್ನ ಕೇಳ್ತೀವ? ಏನು ಕೇಳಲ್ಲ. ಆಗ ಓಟ್ ಹಾಕುವಾಗ ಎಲ್ಲ ಚೆನ್ನಾಗಿರ್ತಾರೆ. ನಾನು ಹೇಳಕ್ ಹೋಗಲ್ಲ, ಈ ಮುದ್ದಪ್ಪನ ಪಾಳ್ಯ ಇದೆಯಲ್ಲ, ಎಲ್ಲಿ ಚೆನ್ನಾಗಿ ಬಂದವ ನಾವು ದಾಸಪ್ಪನ ಪಾಳ್ಯ ನೋಡಿ, ಜ್ಞಾಪಕ ಇದೆ, ಎಲ್ಲ ಬಂದವನ ಹಂಗ ಅನ್ಕೊಂಡು ಅವನ್ನ ನಾವು ದ್ವೇಷ ಮಾಡಿದ್ರೆ ಏನ್ ಬರ್ತೈತಪ್ಪ? ಏನು ಬರಲ್ಲ. ಆದ್ರೂ ಕೂಡ ವಿಶ್ವಾಸಕ್ಕೆ ಇಟ್ಕೊಂಡಿದ್ದೀನಿ ಅವನಿಗೆ. ಆದ್ರೆ ಜನಗಳಲ್ಲಿ ನಮಗೆ ಒಂದು ರೀತಿ ಪ್ರೀತಿ ವಿಶ್ವಾಸ ಯಾಕೆ ನಾವು ಗಳಿಸ್ಬೇಕು ಅಂತ ಅಂದ್ರೆ, ನಾವು ಬೇರೆ ಬೇರೆ ರೀತಿಯಲ್ಲಿ ಪ್ರೀತಿ ವಿಶ್ವಾಸಗಳು ನಾವು ಶ್ರಮ ವಹಿಸಿ ನಿಮ್ಮ ಕೆಲಸ ಮಾಡಿ ನಿಮ್ ಪ್ರೀತಿ ವಿಶ್ವಾಸ ಗಳಿಸ್ಬೇಕು ಅನ್ನೋರೆ ಹೊತ್ತು ನಾವು ಬೇರೆ ಜಾತಿ ಹೆಸರು ಹೇಳ್ಕೊಂಡು ದುಡ್ಡು ತೋರಿಸ್ಕೊಂಡು ಇನ್ನೊಂದು ನಾವು ಮಾಡೋರಲ್ಲ. ಏನಪ್ಪ ರಾಜ್ಮೋಹನ್, ಹೌದೋ ಇಲ್ವೋ? ಇವ್ರು ಒಂದ್ಸರಿ ಒಕ್ಕಲಿಗಿರಾಕಿ